ನಮಸ್ಕಾರ. ನಾನು ಮಾಧವಿ ಲಾಖೆ. ಎಂಟಿಬಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ಪಟ್ಟಣದಲ್ಲಿ ಶಾಸಕ ಸಿಎಸ್ ನಾಡಗೌಡರು ಇಫ್ತಾರ್ ಕೂಟ ಕಾರ್ಯಕ್ರಮ ಪಟ್ಟಣದ ತರಕಾರಿ ಮಾರುಕಟ್ಟೆ ಆವರಣದಲ್ಲಿ ಶನಿವಾರ ಸಂಜೆ ಜರುಗಿತು. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಅವರ ವತಿಯಿಂದ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಹಮ್ಮಿಕೊಂಡ ಈ ಸಾಮರಸ್ಯದ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಹಿರಿಯ ಪತ್ರಕರ್ತರಾದ ಜಿಟಿ ಘೋರ್ಪಡೆ, ಜಾಮಿಯಾ ಮಸೀದಿ ಅಧ್ಯಕ್ಷ ಖಾಜಾ ಹುಸೇನ್ ಸಗರ್, ಮುಖಂಡರಾದ ರೋಷನ್ ರೋಣಿ, ಶಿವರಾಜ್ ಗುಂಡಕನಾಳ್, ಇಬ್ರಾಹಿಂ ಮನ್ಸೂರ್ ಅವರು ಮಾತನಾಡಿ, ನಾವೆಲ್ಲರೂ ಒಂದಾಗಿ ಪ್ರೀತಿ ಮತ್ತು ವಿಶ್ವಾಸದಿಂದ ಬಾಳುತ್ತಾ ದೇಶ ಕಟ್ಟುವ ಕೆಲಸವನ್ನು ಮಾಡೋಣ. ಶಾಸಕ ಅಪ್ಪಾಜಿ ನಾಡಗೌಡರಿಗೆ ಭಗವಂತ ಉತ್ತಮ ಆರೋಗ್ಯ ಕೊಟ್ಟು ಅನುಗ್ರಹಿಸಲಿ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ ಎಂದರು. ವೇದಮೂರ್ತಿ ಮುರುಗೇಶ ವಿರಕ್ತ ಮಠ, ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ, ವಿವಿ ಸಂಘದ ಅಧ್ಯಕ್ಷ ವಿಸಿ ಹಿರೇಮಠ್ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ಸರ್ವ ಸಮಾಜದ ಬಾಂಧವರು ಸಾಮೂಹಿಕ ಉಪವಾಸ ತೊರೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹೋದರತ್ವದ ಸಂದೇಶವನ್ನು ಸಾರಿದರು. ಕಳೆದ ಕೆಲವು ವರ್ಷಗಳಿಂದ ಶಾಸಕರು ಹಮ್ಮಿಕೊಳ್ಳುತ್ತಾ ಬಂದಿರುವ ಇಂತಹ ಸೌಹಾರ್ದ ಕೂಟಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಒಂದಾಗಿ ಇದಕ್ಕಿಂತಲೂ ಹೆಚ್ಚಾಗಿ ವಿಜೃಂಭಣೆಯಿಂದ ಎಲ್ಲಾ ಹಬ್ಬ ಹರಿದಿನಗಳನ್ನು ಆಚರಿಸೋಣ ಎಂಬ ಅಭಿಪ್ರಾಯವನ್ನು ತಿಳಿಸಿದರು. ಶಾಸಕ ಅಪ್ಪಾಜಿ ನಾಡಗೌಡರನ್ನು ತಾಳಿಕೋಟೆ ಮುಸ್ಲಿಂ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಶಾಸಕರು ಭಾವುಕರಾಗಿ ಮಾತನಾಡುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೂ ಸಹಕಾರದಿಂದ ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ. ಭೂಮಿ ಮೇಲೆ ಇರುವಷ್ಟು ದಿನ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಮರಣ ಯಾವಾಗ ಬರುತ್ತದೆಯೋ ನಮಗೂ ಯಾರಿಗೂ ಗೊತ್ತಿಲ್ಲ. ಈ ಜೀವನ ಎಂಬುದು ಒಂದು ಪ್ರಯಾಣ ಮಾತ್ರ. ನಾವು ಶಾಶ್ವತವಾಗಿ ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ. ಈ ಜಾಗೃತಿ ಪ್ರಜ್ಞೆ ಸದಾ ನಮ್ಮಲ್ಲಿರಬೇಕು. ಈ ಸೌಹಾರ್ದ ಕೂಟ ಯಶಸ್ವಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ವರದಿ ಶ್ರೀಶೈಲ್ ಸಚ್ಚನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. रमजान हब्बद शुभाशयಗಳು. आप सब लोगों को रमजान मुबारक हो. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಧರ್ಮಗುರುಗಳು ಆತ್ಮೀಯರಾದಂತಹ ಸೈಯದ್ ಶಕೀಲ್ ಅಹಮದ್ ಖಾಜಿ ಅವರೇ, ತಾಳಿಕೋಟೆಯ ನಡೆದಾಡುವ ದೇವರನ್ನುಂತ ಪ್ರಖ್ಯಾತ ಮತ್ತು ಸತ್ಯವನ್ನ ಇಲ್ಲಿವರೆಗೂ ಕೂಡ ಎತ್ತಿ ಹಿಡಿದಂಥ ಕಾಸ್ಕತೇಶ್ವರ ಮಠದ ಆತ್ಮೀಯರು ಆದಂಥ ಮುರುಗೇಮೂರ್ತಿ ಅವರೇ, ನಮ್ಮೆಲ್ಲರ ಆತ್ಮೀಯರು ಮತ್ತು ನನ್ನ ಮಾರ್ಗದರ್ಶಕರು, ಈಗಲ್ಲ ಅವ್ರ ತಂದೆ ಕಾಲದಿಂದ ಮಾರ್ಗದರ್ಶನವನ್ನು ನೀಡತಕ್ಕಂಥ ವಿಸಿ ಹಿರೇಮಠ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಜನಾಬ್ ಅಬ್ದುಲ್ ಗಫಾರ್ ಸಾಬ್ ಮಕಾಂದರ್ ಅವರೇ ಮತ್ತು ಸೇರಿದಂಥ ಸಮಸ್ತ ಇಸ್ಲಾಂ ಸಮಾಜದ ಬಂಧುಗಳೇ, ಹಿಂದೂ ಸಮಾಜದ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ತಂಗಿಯರೇ, ಎಲ್ಲರಿಗೂ ಕೂಡ ಶರಣಾರ್ಥಿಗಳು. हम यहाँ के मुसाफिर है. चंद दिन यहाँ रह कर जाने हमारा काम है और कुछ नहीं. हम उसका इशारे पे नाचते हैं, इधर इशारे पे हम काम करते हैं. हमारा जिंदगी जो बिताते हैं उसका इशारे पे हम बिताते हैं. तो आज का ये दिन का इफ्तिहार जो भी किया है उसने किया है और कोई नहीं किया है. ये बड़ा
ವಿಷಯಗಳನ್ನ ನಾವು ಶಾಂತಿಯನ್ನ ನೆಲೆಸ್ತಕ್ಕಂಥದ್ದು ಬಯಕೆಯನ್ನು ಇಟ್ಕೊಳ್ಳೋಣ. ನಮ್ಮ ಪ್ರಾರ್ಥನೆಗಳು ಭಗವಂತನಲ್ಲಿ ಈ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಮಾಡತಕ್ಕಂಥದ್ದು ಇವತ್ತಿಂದ ಪ್ರಾರಂಭ ಆಗಲಿ ಅನ್ನುವಂಥದ್ದು ನನ್ನ ಬಯಕೆ. ತಮ್ಮೆಲ್ಲರಿಗೂ ಶುಭವಾಗಲಿ. ತಮ್ಮ ಬಾಳು ಮುಂದೆ ಬರುವಂತಹ ದಿವಸದಲ್ಲಿ ಆ ಭಗವಂತ ನಿಮಗೆ ಹೆಚ್ಚಿನ ಶಕ್ತಿ ಕೊಡ್ಲಿ, ನಿಮಗೆ ಆರೋಗ್ಯ ಕೊಡ್ಲಿ, ಮಕ್ಕಳಿಗೆ ಸುಖ ಕೊಡ್ಲಿ, ಒಳ್ಳೆ ಸಂಸ್ಕಾರವನ್ನ ಕೊಡ್ಲಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಸಲ್ಲಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀ ಕಾಸ್ಕತೇಶ್ವರ ಮಠದ बिस्मिल्लाह रोजा छोड़ो भाई मारो थोड़ी सी दूर